ಮಧ್ಯಪ್ರಾಚ್ಯದಲ್ಲಿ ಆಗ್ತಾ ಇದ್ದಂತ ಯುದ್ಧಕ್ಕೆ ಪಾಕಿಸ್ತಾನದ ರಾಜಧಾನಿಯಲ್ಲಿ ಮಧ್ಯಸ್ಥಿಕೆಯನ್ನ ವಹಿಸಿ ಕದನ ವಿರಾಮವನ್ನ ಘೋಷಣೆ ಮಾಡಿದ್ರು ಏಪ್ರಿಲ್ನಲ್ಲಿ. ಇನ್ನೇನೆಲ್ಲವೂ ಸರಿ ಹೋಯ್ತು, ಸ್ಟಾಪ್ ಆಯ್ತು ಯುದ್ಧ ಅನ್ನೋಷ್ಟರಲ್ಲಿ ಇದೀಗ ಇರಾನ್ ಹಾಗೂ ಇಸ್ರೇಲ್ ನಡುವಿನ ತಾರಕ ಮತ್ತೆ ಶುರುವಾಗ್ತಾ ಇದೆ. ಆ ಒಂದು ಸಂಘರ್ಷ ಮತ್ತೆ ಶುರುವಾಗ್ತಾ ಇರುವಂತದ್ದು. ಇರಾನ್ ಇಸ್ರೇಲ್ ಮಧ್ಯೆ ದಾಳಿ ಪ್ರತಿದಾಳಿ ನಡೀತಾ ಇದೆ. ಇರಾನ್ ಇಸ್ರೇಲ್ ಮಧ್ಯೆ ದಾಳಿ ಪ್ರತಿದಾಳಿ ಜೋರಾಗ್ತಾ ಇದೆ. ಕದನ ವಿರಾಮದ ಬಳಿಕ ಮೊದಲ ದೊಡ್ಡ ದಾಳಿ ನಡೆದಿರುವಂಥದ್ದು. ಇರಾನ್ನ ಹಲವು ನಗರಗಳ ಮೇಲೆ ಇಸ್ರೇಲ್ ಅಟ್ಯಾಕ್ ಅನ್ನು ಮಾಡಿದೆ. ಕೆಲವೊಂದಷ್ಟು ಪ್ರದೇಶಗಳನ್ನ ಟಾರ್ಗೆಟ್ ಮಾಡಿ ಇದೀಗ ದಾಳಿಯನ್ನ ಮಾಡಲಾಗಿರುವಂಥದ್ದು. ಯಾವಾಗ ಕದನ ವಿರಾಮವನ್ನ ಘೋಷಣೆ ಮಾಡಿದ್ರು ಏಪ್ರಿಲ್ನಲ್ಲಿ, ತದನಂತರ ಯುದ್ಧ ಅನ್ನೋದು ಸ್ಟಾಪ್ ಆಗಿತ್ತು. ಇನ್ನೇನು ಮುಗೀತು ಅಂತ ಅನ್ಕೊಳ್ಳೋ ಅಷ್ಟರಲ್ಲಿ ಇದೀಗ ಮತ್ತೆ ಯುದ್ಧವನ್ನ ಶುರು ಮಾಡಿದ್ದಾರೆ. ಇರಾನ್ ಹಾಗೂ ಇಸ್ರೇಲ್ ನಡುವೆ ಮತ್ತೆ ಯುದ್ಧ ಆಗ್ತಾ ಇದೆ. ಇಷ್ಟು ದಿನ ಇಸ್ರೇಲ್ಗೆ ಸಪೋರ್ಟ್ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಇದ್ರು.